ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮ್ಯಾಡ್ ಮ್ಯಾಕ್ಸ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಮೂವಿ ಮುಂದೆ ಏನಾಗುತ್ತೆ ಅಂತ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೆ ಈ ಮೂವಿನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಮೂವಿ ಶುರು ಮಾಡೋಣ. ಮೂವಿ ಶುರುವಾದಾಗ ನಮಗೆ ಒಬ್ಬ ಹುಡುಗನ ತೋರಿಸ್ತಾರೆ. ಅವನ ಹೆಸರು ಮ್ಯಾಕ್ಸ್ ಆಗಿರುತ್ತೆ. ಇವನು ಒಬ್ಬ ಪೊಲೀಸ್ ಆಗಿರುತ್ತಾನೆ. ಆದರೆ ಈಗ ನ್ಯೂಕ್ಲಿಯರ್ ವಾರ್ನಿಂದ ಎಲ್ಲನೂ ನಾಶವಾಗಿರುತ್ತೆ. ಅದಲ್ಲದೆ ಯಾವುದೇ ಪ್ರಾಪರ್ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ಯಾವುದೇ ಪೊಲೀಸ್ ಸ್ಟೇಷನ್ ಕೂಡ ಇರೋದಿಲ್ಲ. ಇವನ ಫ್ಯಾಮಿಲಿನೂ ಕೂಡ ಇದೇ ನ್ಯೂಕ್ಲಿಯರ್ ವಾರ್ನಿಂದ ಸತ್ತೋಗಿರ್ತಾರೆ. ಇದರಿಂದ ಇವನು ಒಬ್ಬನೇ ಸರ್ವೈವ್ ಆಗಿರ್ತಾನೆ. ನಂತರ ಮ್ಯಾಕ್ಸ್ ನೋಡ್ತಾನೆ, ಇವನ ಬಳಿ ಕೆಲವು ಜನರು ಬರ್ತಾ ಇರ್ತಾರೆ. ಇವರಿಂದ ಬದುಕೋಕೆ ಮ್ಯಾಕ್ಸ್ ಅಲ್ಲಿಂದ ತನ್ನ ಕಾರನ್ನ ತಗೊಂಡು ಹೋಗ್ತಾನೆ. ಆದರೆ ಸ್ವಲ್ಪ ಮುಂದೆ ಹೋದ ನಂತರ ಮ್ಯಾಕ್ಸ್ನ ಹಿಡ್ಕೊಂಡು ಬಿಡ್ತಾರೆ. ನಂತರ ಅವನ ಪ್ರಿಸನರ್ ಮಾಡಿ ಒಬ್ಬ ಕ್ರೂರ ಮನುಷ್ಯನ ಹತ್ರ ಕರ್ಕೊಂಡು ಹೋಗ್ತಾರೆ. ಅವರೆಲ್ಲ ಆ ಕ್ರೂರ ಮನುಷ್ಯನ ಆರ್ಮಿ ಆಗಿರುತ್ತೆ. ಅವನ ಹೆಸರು ಇಮೋರ್ಟಲ್ ಜೋ ಆಗಿರುತ್ತೆ. ಇಲ್ಲಿ ನ್ಯೂಕ್ಲಿಯರ್ ವಾರ್ನಿಂದ ಎಲ್ಲ ಜನ ಸತ್ತೋಗಿ ಸ್ವಲ್ಪ ಜನ ಮಾತ್ರ ಉಳಿದಿರ್ತಾರೆ. ಅವರೆಲ್ಲರಿಗೂ ಇವನೇ ರಾಜನಾಗಿರ್ತಾನೆ. ಯಾಕಂದರೆ ಇವನ ಬಳಿ ಎಲ್ಲ ಫೆಸಿಲಿಟಿ ಇರುತ್ತೆ. ಅಂದರೆ ತಿನ್ನೋಕೆ ಆಹಾರ, ಕುಡಿಯೋಕೆ ನೀರು, ಈ ಥರ ಎಲ್ಲ ಫೆಸಿಲಿಟಿ ಇರುತ್ತೆ. ಇದರಿಂದಾನೇ ಎಲ್ಲ ಜನರು ಅವನ ಬಳಿ ಗುಲಾಮರಾಗಿ ಬದುಕುತ್ತಿರ್ತಾರೆ. ಅಲ್ಲಿದ್ದ ಎಲ್ಲ ಜನ ನ್ಯೂಕ್ಲಿಯರ್ ವಾರ್ ರೇಡಿಯೇಷನ್ನಿಂದ ಅವರ ಮೈಯೆಲ್ಲ ವಿಚಿತ್ರವಾಗಿರುತ್ತೆ. ಇಮೋಟನ್ನ ಬಳಿ ತುಂಬಾನೇ ಪೆಟ್ರೋಲಿಯಂ ಇರುತ್ತೆ. ಅದಲ್ಲದೆ ತುಂಬ ದೊಡ್ಡ ಆರ್ಮಿ ಕೂಡ ಇರುತ್ತೆ. ಅವನ ಆರ್ಮಿ ಇವನಿಗೋಸ್ಕರ ಸಾಯೋಕ್ಕೂ ಕೂಡ ರೆಡಿಯಾಗಿರುತ್ತೆ. ಅಂದರೆ ಇಮೋಟನ್ನ ಗಾಡ್ ಥರ ನೋಡ್ತಿರ್ತಾರೆ. ನ್ಯೂಕ್ಲಿಯರ್ ವಾರ್ನಿಂದ ಎಲ್ಲ ಭೂಮಿ ಮರುಭೂಮಿಯಾಗಿ ಬದಲಾಗಿರುತ್ತೆ. ಆವಾಗಲೇ ಮ್ಯಾಕ್ಸ್ನ ಹಿಡ್ಕೊಂಡು ಬಂದರಲ್ಲ, ಅವನ ಮೇಲೆ ಯೂನಿವರ್ಸಲ್ ಡೋನರ್ ಅಂತ ಬರೀತಾರೆ. ಯಾಕಂದರೆ ಮ್ಯಾಕ್ಸ್ನ ಬ್ಲಡ್ ಗ್ರೂಪ್ ಓ ನೆಗೆಟಿವ್ ಆಗಿರುತ್ತೆ. ಇಲ್ಲಿನ ಜನರಿಗೆ ಬ್ಲಡ್ನ ಅವಶ್ಯಕತೆ ತುಂಬಾ ಇರುತ್ತೆ. ಅಂದರೆ ಮ್ಯಾಕ್ಸ್ನ ಬಾಡಿಯಿಂದ ಈ ಜನರು ನಿರಂತರವಾಗಿ ಬ್ಲಡ್ನ ತಗೋತಿರ್ತಾರೆ. ಮುಂದೆ ಮ್ಯಾಕ್ಸ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಟ್ರೈ ಮಾಡ್ತಾನೆ. ಆದರೆ ಮುಂದೆ ಹೋಗಿ ದಾರಿ ಇಲ್ಲದೆ ಸಿಗಾಕೊಂಡು ಬಿಡ್ತಾನೆ. ನಂತರ ನಮಗೆ ಇಮೋಟನ್ ಜೋನ ತೋರಿಸ್ತಾರೆ. ಇವನು ನೋಡೋಕೆ ತುಂಬಾನೇ ವಿಚಿತ್ರವಾಗಿರ್ತಾನೆ. ಅದಲ್ಲದೆ ಉಸಿರಾಡಲು ವಿಚಿತ್ರವಾದ ಮಾಸ್ಕ್ನ ಹಾಕೊಂಡಿರ್ತಾನೆ. ಯಾಕಂದರೆ ಅವನ ಲಿವರ್ ಮತ್ತು ಲಂಗ್ಸ್ ಡ್ಯಾಮೇಜ್ ಆಗಿರುತ್ತೆ. ಇದರಿಂದ ಸರಿಯಾಗಿ ಉಸಿರಾಡಲು ಆಗ್ತಾ ಇರಲ್ಲ. ನಂತರ ಅಲ್ಲಿರೋ ಜನಗಳಿಗೆ ಸ್ವಲ್ಪ ನೀರು ಬಿಡ್ತಾನೆ. ನಂತರ ನಮಗೆ ಒಬ್ಬಳು ಹುಡುಗಿನ ತೋರಿಸ್ತಾರೆ. ಇವಳ ಹೆಸರು ಫ್ಯೂರಿಯೋಸಾ ಅಂತ. ಇವಳು ಇಮೋಟನ್ನ ಮಗಳಾಗಿರ್ತಾಳೆ. ಅದಲ್ಲದೆ ಇವಳೇ ಆರ್ಮಿಯ ಕಮಾಂಡರ್ ಆಗಿರ್ತಾಳೆ. ಫ್ಯೂರಿಯೋಸಾ ಅವಳ ಆರ್ಮಿನ ಕರ್ಕೊಂಡು ಒಂದು ಡೀಲ್ಗೆ ಹೊರಟಿರ್ತಾಳೆ. ನಂತರ ಫ್ಯೂರಿಯೋಸಾ ಟ್ಯಾಂಕ್ ಟ್ರಕ್ನ ತಗೊಂಡು ಹೋಗ್ತಾಳೆ. ಅವಳ ಜೊತೆ ಅವಳ ಆರ್ಮಿನೂ ಕೂಡ ಫಾಲೋ ಮಾಡುತ್ತೆ. ಹೀಗೆ ಸ್ವಲ್ಪ ಮುಂದೆ ಹೋದ ನಂತರ ಫ್ಯೂರಿಯೋಸಾ ರಸ್ತೆ ಬದಲಾಯಿಸ್ತಾಳೆ. ಇದನ್ನೆಲ್ಲ ದೂರದಿಂದ ಇಮೋಟನ್ ನೋಡ್ತಿರ್ತಾನೆ. ನಂತರ ಅವನಿಗೆ ಒಂದು ಡೌಟ್ ಬರುತ್ತೆ. ತಕ್ಷಣ ಒಂದು ಚೇಂಬರ್ಗೆ ಹೋಗ್ತಾನೆ. ಅಲ್ಲಿ ಬರೆದಿರುತ್ತೆ, ನಿಮ್ಮ ಮಕ್ಕಳು ವಾರ್ ಲೀಡರ್ ಆಗೋಕೆ ಸಾಧ್ಯ ಇಲ್ಲ ಅಂತ. ಇಮೋಟನ್ಗೆ 4 ಜನ ಹೆಂಡತಿಯರು ಇರ್ತಾರೆ. ಯಾಕಂದರೆ ಅವನು ಸತ್ತ ನಂತರ ರಾಜ್ಯವನ್ನು ಮುಂದೆ ನಡೆಸಿಕೊಂಡು ಹೋಗಿ ಮಕ್ಕಳನ್ನು ಹೆತ್ತು ಕೊಡಲಿ ಅಂತ 4 ಜನ ಹೆಂಡತಿಯರು ಇರ್ತಾರೆ. ಆದರೆ ಫ್ಯೂರಿಯೋಸಾ ಆ 4 ಜನರನ್ನು ಇಮೋಟನ್ಗೆ ಹೇಳದೆ ಕರ್ಕೊಂಡು ಹೋಗಿರ್ತಾಳೆ. ನಂತರ ಇಮೋಟನ್ ಅವನ ಹೆಂಡತಿಯರನ್ನು ಕರ್ಕೊಂಡು ಬರೋಕೆ ತನ್ನ ಆರ್ಮಿಗೆ ಆರ್ಡರ್ ಮಾಡ್ತಾನೆ. ನಂತರ ಒಬ್ಬನ ತೋರಿಸ್ತಾರೆ. ಅವನ ಹೆಸರು ನಗ್ಸ್ ಅಂತ. ಇಮೋಟನ್ಗೆ ಇವನು ತುಂಬಾನೇ ವಿಶ್ವಸನೀಯವಾಗಿರ್ತಾನೆ. ಆಗ ನಮಗೆ ತೋರಿಸ್ತಾರೆ ಮ್ಯಾಕ್ಸ್ನ ಬ್ಲಡ್ ನ್ಯೂಕ್ಸ್ನ ಬಾಡಿ ಒಳಗೆ ಹೋಗ್ತಿದೆ ಅಂತ. ಇದರಿಂದ ನಗ್ಸ್ಗೆ ನಿರಂತರವಾಗಿ ಎನರ್ಜಿ ಸಿಗ್ತಿರುತ್ತೆ. ಆಗ ನಗ್ಸ್ ನಿರಂತರವಾಗಿ ಎನರ್ಜಿ ಸಿಗಲಿ ಅಂತ ಅವನ ಜೊತೆ ಮ್ಯಾಕ್ಸ್ನ ಅವನ ಕಾರ್ಗೆ ಕಟ್ಕೊಂಡು ಹೋಗ್ತಾನೆ. ಅದಲ್ಲದೆ ಮ್ಯಾಕ್ಸ್ಗೆ ಒಂದು ಕಬ್ಬಿಣದ ಮಾಸ್ಕ್ನ ಹಾಕಿರ್ತಾನೆ. ಇಮೋಟನ್ನ ಆರ್ಮಿಗೆ ಫೈಟ್ ಮಾಡೋದು ಅಂದರೆ ತುಂಬಾನೇ ಇಷ್ಟವಾಗಿರುತ್ತೆ. ಅದಕ್ಕೇನೆ ಮ್ಯೂಸಿಕ್ ಹಾಕೊಂಡು ಎಂಜಾಯ್ ಮಾಡ್ತಾ ಫ್ಯೂರಿಯೋಸಾ ಬಳಿ ಹೋಗ್ತಿರ್ತಾರೆ. ಅದಲ್ಲದೆ ಅವರ ಬಳಿ ತುಂಬಾನೇ ವೆಪನ್ಗಳು ಕೂಡ ಇರ್ತವೆ. ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಮತ್ತೆ ಕೆಲವು ಜನರು ಫ್ಯೂರಿಯೋಸಾ ಮೇಲೆ ದಾಳಿ ಮಾಡ್ತಾರೆ. ಯಾಕಂದ್ರೆ ಫ್ಯೂರಿಯೋಸಾ ಬಳಿ ಇರುವ ಪೆಟ್ರೋಲ್ನ ವಶಪಡಿಸಬೇಕು ಅಂತ. ಆದರೆ ಹೇಗೋ ಫ್ಯೂರಿಯೋಸಾ ಕಡೆ ಇರುವ ಜನರು ಅವ್ರನ್ನ ಸಾಯಿಸಿಬಿಡ್ತಾರೆ. ಈ ಕಡೆ ಇಮೋಟನ್ನ ಆರ್ಮಿ ಇನ್ನೂ ಬರ್ತಾ ಇರಬೇಕಾದ್ರೆ ನಗ್ಸ್ ಅವ್ರನ್ನೆಲ್ಲ ಬಿಟ್ಟು ತುಂಬಾ ಬೇಗನೆ ಫ್ಯೂರಿಯೋಸಾ ಬಳಿ ಬರ್ತಾನೆ. ನಂತರ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ದೊಡ್ಡ ಚಂಡಮಾರುತ ಬರುತ್ತೆ. ಆದರೂ ಫ್ಯೂರಿಯೋಸಾ ಎಲ್ಲರ ಜೊತೆ ಫೈಟ್ ಮಾಡ್ತಾ ಆ ಚಂಡಮಾರುತದೊಳಗೆ ಹೋಗ್ತಾಳೆ. ಮುಂದೆ ನೋಡ್ತಾ ಇರಬೇಕಾದ್ರೆ ನಗ್ಸ್ನ ಕಾರ್ ಕ್ರ್ಯಾಶ್ ಆಗಿಬಿಡುತ್ತೆ. ಅದಾದ ನಂತರ ಅಲ್ಲಿಂದ ಚಂಡಮಾರುತ ಮಾಯವಾದ ನಂತರ ಸೀನ್ ತೋರಿಸ್ತಾರೆ. ಆಗ ಮ್ಯಾಕ್ಸ್ಗೆ ಎಚ್ಚರವಾಗಿ ಮ್ಯಾಕ್ಸ್ನಿಂದ ನಗ್ಸ್ಗೆ ಬ್ಲಡ್ ಹೋಗಲು ಒಂದು ಸರಪಳಿ ಕಟ್ಟಿರೋದ್ರಿಂದ ನಗ್ಸ್ನ ಎತ್ತಾಕೊಂಡು ಆ ಟ್ರಕ್ನ ಹತ್ರ ಬರ್ತಾನೆ. ಅಲ್ಲಿ ಇಮೋಟನ್ನ ಹೆಂಡತಿಯರು ಇರ್ತಾರೆ. ಅದರಲ್ಲಿ ಒಬ್ಬಳು ಪ್ರೆಗ್ನೆಂಟ್ ಆಗಿರ್ತಾಳೆ. ಅವಳ ಹತ್ರ ಇರುವ ನೀರಿನ ಪೈಪ್ನ ತಗೊಂಡು ನಂತರ ನೀರು ಕುಡಿದು ಆ ಸರಪಳಿನ ಕಟ್ ಮಾಡುವಂತ ಗನ್ನ ತೋರಿಸ್ತಾನೆ. ಆಗ ಇಮೋಟನ್ನ ಒಬ್ಬಳು ಹೆಂಡತಿ ಕಟ್ ಮಾಡಲು ಟ್ರೈ ಮಾಡ್ತಿರ್ಬೇಕಾದ್ರೆ ಫ್ಯೂರಿಯೋಸಾ ಮ್ಯಾಕ್ಸ್ನ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾಳೆ. ಆಗ ಅವರಿಬ್ಬರ ನಡುವೆ ಒಂದು ದೊಡ್ಡ ಫೈಟ್ ಆಗಿಬಿಡುತ್ತೆ. ಆಗ ಮ್ಯಾಕ್ಸ್ಗೆ ಕಟ್ಟಿರುವ ಸರಪಳಿನ ನಗ್ಸ್ ಕಟ್ ಮಾಡಿಬಿಡ್ತಾನೆ. ನಂತರ ಮ್ಯಾಕ್ಸ್ ಟ್ಯಾಂಕ್ ಟ್ರಕ್ನ ತಗೊಂಡು ಹೋಗಬೇಕಾದ್ರೆ ಮುಂದೆ ಹೋಗಿ ಆ ಟ್ರಕ್ ನಿಂತು ಬಿಡುತ್ತೆ. ಯಾಕಂದರೆ ಫ್ಯೂರಿಯೋಸಾ ಆ ಟ್ರಕ್ಗೆ ಒಂದು ಕೋಡ್ನ ಹಾಕಿರ್ತಾಳೆ. ಆದರೆ ಆ ಕೋಡ್ ಫ್ಯೂರಿಯೋಸಾಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ. ನಂತರ ಫ್ಯೂರಿಯೋಸಾ ಮ್ಯಾಕ್ಸ್ನ ಹತ್ರ ಹೋಗಿ ಎಲ್ಲ ವಿಷಯ ಹೇಳ್ತಾಳೆ. ಆಗ ಮ್ಯಾಕ್ಸ್ ಫ್ಯೂರಿಯೋಸಾ ಮಾತ್ರ ಬರಬೇಕು, ಇಮೋಟನ್ನ ಹೆಂಡತಿಯರನ್ನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ ತಕ್ಷಣ ಫ್ಯೂರಿಯೋಸಾ ಅವರನ್ನು ನಾನು ಒಂದು ಗ್ರೀನ್ ಪ್ಲೇಸ್ಗೆ ಕರ್ಕೊಂಡು ಹೊರಟಿದ್ದೀನಿ, ಅಲ್ಲಿ ಜೀವನ ಮಾಡೋಕ್ಕೆ ಎಲ್ಲ ಇದೆ ಅಂತ ಹೇಳ್ತಾಳೆ. ಇದರಿಂದ ಮ್ಯಾಕ್ಸ್ನು ಕೂಡ ಸರಿ ಅಂತ ಹೇಳ್ತಾನೆ. ಆಗ ಹುಡುಗಿಯರನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾರೆ.
ಈ ಕಡೆ ಹಿಂದೆ ನೋಡಿದ್ರೆ ಇಮೋಟನ್ನ ಆರ್ಮಿ ಇನ್ನೂ ಕೂಡ ಫಾಲೋ ಮಾಡ್ತಿರ್ತಾರೆ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಟ್ರಕ್ಗೆ ಏನೋ ಆಗುತ್ತೆ. ಇದರಿಂದ ಮ್ಯಾಕ್ಸ್ ಹೊರಗಡೆ ಬಂದು ಮತ್ತೆ ಅದನ್ನ ಸರಿ ಮಾಡ್ತಾನೆ. ಆಗ ಮ್ಯಾಕ್ಸ್ ಅವನಿಗೆ ಹಾಕಿದ್ದ ಆ ಮಾಸ್ಕ್ ನ ತೆಗಿತಾನೆ. ಅದೇ ಸಮಯಕ್ಕೆ ತೋರಿಸ್ತಾರೆ ಟ್ರಕ್ ನ ಒಳಗಡೆ ನಗ್ಸ್ ಕೂಡ ಹತ್ತಿರ್ತಾನೆ. ಫ್ಯೂರಿಯೋಸಾ ಮೇಲೆ ಮತ್ತೆ ಅಟ್ಯಾಕ್ ಮಾಡ್ತಾನೆ. ಆಗ ಇಮೋಟನ್ನ ಹೆಂಡತಿರು ಹೆಲ್ಪ್ ಮಾಡ್ತಾರೆ. ಆಗ ಫ್ಯೂರಿಯೋಸಾ ಕೂಡ ನಗ್ಸ್ ನ ಮೇಲೆ ಹೊಡೆಯೋ ತರ ತೋರಿಸ್ತಾರೆ. ಆಗ ಇಮೋಟನ್ನ ಹೆಂಡತಿರು ಇವನಿಗೆ ಹೊಡಿಬೇಡ, ಇವನು ಬರೀ ಇಮೋಟನ್ನ ಗುಲಾಮ ಅಂತ ಹೇಳ್ತಾರೆ. ಆಗ ಫ್ಯೂರಿಯೋಸಾ ನಗ್ಸ್ ನ ಟ್ರಕ್ ನಿಂದ ಹೊರಗಡೆ ಹಾಕ್ತಾಳೆ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಮೌಂಟೇನ್ ನಡುವೆ ಒಂದು ರಸ್ತೆ ಹೋಗಿರುತ್ತೆ. ಆ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಫ್ಯೂರಿಯೋಸಾ ಮ್ಯಾಕ್ಸ್ ಮತ್ತು ಇಮೋಟನ್ನ ಹೆಂಡತಿಯರಿಗೆ ಬಚ್ಚಿಟ್ಟುಕೊಳ್ಳಕ್ಕೆ ಹೇಳ್ತಾಳೆ. ಯಾಕಂದ್ರೆ ಅಲ್ಲಿ ಬೈಕರ್ಸ್ ಗಳು ಇರ್ತಾರೆ. ಅವ್ರ ಹತ್ರ ಫ್ಯೂರಿಯೋಸಾ ಒಂದು ಡೀಲ್ ನ ಮಾಡಿರ್ತಾಳೆ. ಅದೇನೆಂದ್ರೆ ಅವರಿಗೆ ಸ್ವಲ್ಪ ಪೆಟ್ರೋಲ್ ಕೊಟ್ರೆ ಇಲ್ಲಿಂದ ಹೋಗಿ ಬಿಡ್ತಾರೆ ಅಂತ. ಆದ್ರೆ ಫ್ಯೂರಿಯೋಸಾ ಇಲ್ಲಿಂದ ಹೋಗ್ಬೇಕಾದ್ರೆ ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೇಳಿರ್ತಾಳೆ. ಅದೇ ಸಮಯಕ್ಕೆ ಫ್ಯೂರಿಯೋಸಾ ಪೆಟ್ರೋಲ್ ಕೊಡಕ್ಕೆ ಹೋಗ್ತಿರ್ಬೇಕಾದ್ರೆ ಇಮೋಟನ್ ಆರ್ಮಿ ಕೂಡ ಅಲ್ಲಿಗೆ ಬಂದು ಬಿಡುತ್ತೆ. ಈಗ ಮುಂದೆ ಏನ್ ಮಾಡಬೇಕು ಅಂತ ಮ್ಯಾಕ್ಸ್ಗೆ ಎಲ್ಲ ಹೇಳಿರ್ತಾಳೆ. ಅದಲ್ಲದೆ ಸೀಕ್ರೆಟ್ ಕೋಡ್ನು ಕೂಡ ಹೇಳಿರ್ತಾಳೆ. ಇಮೋಟನ್ ಆರ್ಮಿ ಬರೋದನ್ನು ನೋಡಿ ಮ್ಯಾಕ್ಸ್ಗೆ ಹೇಳಿಬಿಡ್ತಾಳೆ. ಮ್ಯಾಕ್ಸ್ನು ಕೂಡ ಅದೇ ರೀತಿ ಮಾಡ್ತಾನೆ. ಈ ಕಡೆ ಬೈಕರ್ಸ್ಗಳು ಇಮೋಟನ್ನ ಆರ್ಮಿ ಬರುತ್ತಿರೋದನ್ನು ತಡೆಯೋಕೆ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ಫ್ಯೂರಿಯೋಸಾ ಟ್ಯಾಂಕ್ ಟ್ರಕ್ನ ಒಳಗೆ ಹೋಗ್ತಿರ್ಬೇಕಾದ್ರೆ ಒಬ್ಬ ಬೈಕರ್ ಬಂದು ಅಟ್ಯಾಕ್ ಮಾಡ್ತಾನೆ. ಆದರೆ ಫ್ಯೂರಿಯೋಸಾ ಹೇಗೂ ಕಷ್ಟಪಟ್ಟು ಒಳಗೆ ಬಂದ್ಬಿಡ್ತಾಳೆ. ಇಮೋಟನ್ನ ಆರ್ಮಿ ಕೂಡ ಮೌಂಟೇನ್ನಿಂದ ದಾಟಿ ಬರಲು ಟ್ರೈ ಮಾಡ್ತಿರ್ಬೇಕಾದ್ರೆ ನಗ್ಸ್ ಕೂಡ ಅವರ ಹತ್ರ ಬಂದು ಸೇರ್ಕೊಂಡು ಬಿಡ್ತಾನೆ. ಬೈಕರ್ಸ್ಗಳು ಈ ಕಡೆ ಫ್ಯೂರಿಯೋಸಾ ಮೇಲೆ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಟ್ಯಾಂಕ್ ಟ್ರಕ್ನ ಮೇಲೆ ತುಂಬಾನೇ ಬಾಂಬ್ಗಳನ್ನು ಹಾಕ್ತಿರ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಇಮೋಟನ್ ಕೂಡ ಅಲ್ಲಿಗೆ ಬರ್ತಾನೆ. ಗನ್ನಿಂದ ಶೂಟ್ ಮಾಡಬೇಕಾದ್ರೆ ಅವನ ಹೆಂಡತಿ ಅಡ್ಡ ಬರ್ತಾಳೆ. ಇದರಿಂದ ಶೂಟ್ ಮಾಡದೆ ಹಾಗೆ ಇರ್ತಾನೆ. ಯಾಕಂದ್ರೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವನ ಹೆಂಡತಿ ಜೊತೆ ಅವನ ಮಗುನು ಕೂಡ ಸಾಯುತ್ತೆ ಅಂತ ಶೂಟ್ ಮಾಡಲ್ಲ. ನಂತರ ಇಮೋಟನ್ ಕಡೆಯವನು ಥ್ರೋವರ್ ವೆಪನ್ ನಿಂದ ಅಟ್ಯಾಕ್ ಮಾಡ್ತಾನೆ. ಅದು ಹೋಗಿ ಟ್ಯಾಂಕ್ ಟ್ರಕ್ ನ ಸ್ಟೇರಿಂಗ್ ಗೆ ಹೋಗಿ ಸಿಗಾಕಿಕೊಳ್ಳುತ್ತೆ. ಇದರಿಂದ ಸ್ಟೇರಿಂಗ್ ಕಿತ್ತೋಗಿ ಬಿಡುತ್ತೆ. ಆಗ ಪ್ರೆಗ್ನೆಂಟ್ ಲೇಡಿ ಆ ಸರಪಳಿನ ಕಟ್ ಮಾಡ್ತಾಳೆ. ಆದ್ರೆ ಆ ಪ್ರೆಗ್ನೆಂಟ್ ಲೇಡಿಗೆ ಟ್ರಕ್ ನ ಒಳಗೆ ಏರೋಕಾಗದೆ ಕೆಳಗಡೆ ಬೀಳ್ತಾಳೆ. ಹಿಂದೆ ಇಮೋಟನ್ನ ಮಾನ್ಸ್ಟರ್ ಕಾರ್ ಬರ್ತಾ ಇರುತ್ತೆ. ಪ್ರೆಗ್ನೆಂಟ್ ಲೇಡಿ ಮೇಲೆ ಮಾನ್ಸ್ಟರ್ ಕಾರ್ ಹೋಗುತ್ತೆ ಅಂತ ಸ್ಟೇರಿಂಗ್ ನ ಸೈಡ್ ಗೆ ತಿರುಗಿಸಿದ್ರಿಂದ ಅವನ ಕಾರ್ ಬೀಳುತ್ತೆ. ಇದರಿಂದ ಇಮೋಟನ್ ಅವನ ಪ್ರೆಗ್ನೆಂಟ್ ಹೆಂಡತಿಗೋಸ್ಕರ ಅಲ್ಲೇ ನಿಂತು ಬಿಡ್ತಾನೆ. ಫ್ಯೂರಿಯೋಸಾ ಹಾಗೆ ಮುಂದೆ ಹೋಗ್ತಿರ್ತಾಳೆ. ಆಗ ಇಮೋಟನ್ನ ಒಬ್ಬಳು ಹೆಂಡತಿ ಹಿಂದೆ ಬಂದು ನಗ್ಸ್ ನೋಡ್ತಾಳೆ. ಆಗ ನಗ್ಸ್ ಇಮೋಟನ್ಗೆ ಅವನ ಹೆಂಡತಿರನ್ನು ಹಿಡಿದು ಕೊಡಕ್ಕೆ ಆಗ್ಲಿಲ್ಲ ಅಂತ ಅಳ್ತಿರ್ತಾನೆ. ಆಗ ಇಮೋಟನ್ನ ಹೆಂಡತಿ ನಿನ್ನ ಜೀವನ ನಿನ್ನದು, ಅವನಿಗೋಸ್ಕರ ಬದುಕೋದನ್ನ ಬಿಡು ಅಂತ ಹೇಳ್ತಾಳೆ. ಇದರಿಂದ ನಗ್ಸ್ನು ಕೂಡ ಇಮೋಟನ್ನ ಹೆಂಡತಿಯರಿಗೆ ಸಹಾಯ ಮಾಡಬೇಕು ಅಂತ ಅನ್ಕೋತಾನೆ. ಈ ಸಮಯಕ್ಕೆ ರಾತ್ರಿಯಾಗಿರುತ್ತೆ. ಆಗ ಟ್ರಕ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಫ್ಯೂರಿಯೋಸಾ ನಾನು ಚಿಕ್ಕವಳಿದ್ದಾಗ ಒಂದು ಗ್ರೀನ್ ಪ್ಲೇಸ್ ನಲ್ಲಿ ಇದ್ದೆ. ಅಲ್ಲಿ ನಾನು ಮತ್ತು ನನ್ನ ತಾಯಿ ಜೊತೆ ಇನ್ನೂ ಕೆಲವು ಜನರು ಇದ್ದರು. ಅಲ್ಲಿ ಎಲ್ಲ ಜಾಗ ಹಚ್ಚು ಹಸಿರಾಗಿರುತ್ತಿತ್ತು. ಇದರಿಂದ ಅದಕ್ಕೆ ಗ್ರೀನ್ ಪ್ಲೇಸ್ ಅಂತ ಹೆಸರು ಬಂದಿತ್ತು ಅಂತ ಹೇಳ್ತಾಳೆ. ಇದನ್ನ ಹೇಳುವ ಸಮಯದಲ್ಲೇ ಇಮೋಟನ್ ಅಟ್ಯಾಕ್ ಮಾಡ್ತಾನೆ. ಆಗ ಇಮೋಟನ್ ನನ್ನ ಮಗಳಾಗಿ ವಾಪಸ್ ಬಂದ್ಬಿಡು ಅಂತ ಹೇಳ್ತಾನೆ. ಆದ್ರೆ ಫ್ಯೂರಿಯೋಸಾ ನಾನು ನನ್ನ ತಾಯಿ ಹತ್ರ ವಾಪಸ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿನ್ನ ಹತ್ರ ಇದ್ರೆ ಗುಲಾಮರ್ ತರ ಇರ್ಬೇಕಾಗುತ್ತೆ, ಅದಕ್ಕೆ ನಾನು ಬರಲ್ಲ ಅಂತ ಹೇಳಿ ಹಾಗೆ ಮುಂದೆ ಬರ್ತಾರೆ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಟ್ರಕ್ ಬಂದು ಕೆಸರಲ್ಲಿ ಸಿಗಾಕಿಕೊಳ್ಳುತ್ತೆ. ಈ ಕಡೆ ಇಮೋಟನ್ ಆರ್ಮಿ ಕೂಡ ಬರ್ತಾ ಇರುತ್ತೆ. ಅವನ ಹೆಂಡತಿ ಸತ್ತೋಗಿರ್ತಾಳೆ. ಆದ್ರೆ ಅವನ ಮಗು ಸತ್ತಿದೆ ಅಥವಾ ಇಲ್ವಾ ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ಚೆಕ್ ಮಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಅವನ ಮಗು ಕೂಡ ಸತ್ತೋಗಿದೆ ಅಂತ. ಇದನ್ನ ತಿಳಿದು ಇಮೋಟನ್ ಅವರನ್ನು ಬದುಕೋಕೆ ಬಿಡಬಾರ್ದು ಅಂತ ಫಿಕ್ಸ್ ಆಗಿಬಿಡ್ತಾನೆ. ಈ ಕಡೆ ಇವರು ಇನ್ನೂ ಟ್ರಕ್ ನ ಹೊರಗಡೆ ತೆಗೆಯೋಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಅದೇ ಸಮಯಕ್ಕೆ ನಗ್ಸ್ಗೆ ಒಂದು ಐಡಿಯಾ ಬರುತ್ತೆ. ಅದು ಏನಂದ್ರೆ ಮುಂದೆ ಇರುವ ಮರಕ್ಕೆ ಸರಪಳಿಯಿಂದ ಕಟ್ಟಿ ಮುಂದೆಗಳೇ ಬೀಳಿಸಿದರೆ ಟ್ರಕ್ ನ ಹೊರಗಡೆ ತೆಗಿಬಹುದು ಅಂತ. ಇದು ಎಲ್ಲರಿಗೂ ಸರಿ ಅನ್ಸುತ್ತೆ. ಅದೇ ಸಮಯಕ್ಕೆ ಇಮೋಟನ್ ಕಡೆಯವನು ಒಂದು ಕಾರ್ ತಗೊಂಡು ಬರ್ತಿರ್ತಾನೆ. ಆಗ ಮ್ಯಾಕ್ಸ್ ಸ್ನೈಪರ್ ಗನ್ ನಿಂದ ಗುರಿ ಇಟ್ಟು ಶೂಟ್ ಮಾಡ್ತಾನೆ. ಆದ್ರೆ ಅದು ಮಿಸ್ ಆಗ್ತಾ ಇರುತ್ತೆ. ಆಗ ಫ್ಯೂರಿಯೋಸಾ ಗುರಿ ಇಟ್ಟು ಶೂಟ್ ಮಾಡ್ತಾಳೆ. ಆಗ ಅದು ಸೀದಾ ಅವನ ಕಣ್ಣಿಗೆ ಕೂತುಕೊಳ್ಳುತ್ತೆ. ಇದರಿಂದ ಅವನ ಎರಡೂ ಕಣ್ಣು ನಾಶವಾಗುತ್ತೆ. ಆದರೂ ಕೂಡ ಅವನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಶೂಟ್ ಮಾಡ್ತಾ ಬರ್ತಾನೆ. ಈ ಕಡೆ ಇವರು ಆಗಲೇ ನಗ್ಸ್ ಹೇಳಿರೋ ತರ ಮಾಡಿ ಟ್ರಕ್ ನ ಆಚೆ ತೆಗಿತಾರೆ. ನಂತರ ಅಲ್ಲಿಂದ ಮುಂದೆ ಹೋಗ್ತಾರೆ. ಮುಂದೆ ಒಂದು ಜಾಗಕ್ಕೆ ಹೋಗ್ತಾರೆ. ಅದು ಹೇಗಿರುತ್ತೆ ಅಂದ್ರೆ ಅಲ್ಲಿ ಒಂದು ಟವರ್ ಇರುತ್ತೆ. ಆಗ ಫ್ಯೂರಿಯೋಸಾ ನಾನು ಚಿಕ್ಕವಳಿದ್ದಾಗ ಇದೇ ರೀತಿ ಟವರ್ ಇತ್ತು ಅಂತ ಹೇಳ್ತಾಳೆ. ಆಗ ಟ್ರಕ್ ನಿಂದ ಕೆಳಗಡೆ ಇಳಿದು ತನ್ನ ತಾಯಿ ಹೆಸರನ್ನು ಕೂಗಿ ಹೇಳ್ತಾಳೆ. ಆಗ ಅವಳ ತಾಯಿ ಬಂದು ಅವಳನ್ನು ತಪ್ಪಿಕೊಂಡು ಅಳ್ತಾಳೆ. ಆಗ ಫ್ಯೂರಿಯೋಸಾ ಕೈಗೆ ಕೆಲವು ಬೀಜಗಳನ್ನ ಕೊಡ್ತಾರೆ. ಅವು ಕೊನೆಯ ಬೀಜಗಳಾಗಿರ್ತವೆ. ಅವಾಗಲೇ ಗೊತ್ತಾಗುತ್ತೆ ಫ್ಯೂರಿಯೋಸಾ ಹೇಳ್ತಾ ಇದ್ದ ಇದೇ ಗ್ರೀನ್ ಪ್ಲೇಸ್ ಅಂತ. ಆದರೆ ಈಗ ಅದು ನಾಶವಾಗಿರುತ್ತೆ. ಫ್ಯೂರಿಯೋಸಾ ಇಲ್ಲಿಗೆ ಬರಬೇಕಾದ್ರೆ ತುಂಬಾನೇ ಆಸೆ ಇಟ್ಕೊಂಡು ಬಂದಿರ್ತಾಳೆ. ಫ್ಯೂರಿಯೋಸಾ ಇದನ್ನ ಕೇಳಿ ತುಂಬಾನೇ ದುಃಖಪಟ್ಟು ಅಳ್ತಾಳೆ. ನಂತರ ರಾತ್ರಿಯಾಗುತ್ತೆ. ಅವಾಗ ಮ್ಯಾಕ್ಸ್ ನಾನು ಇಲ್ಲಿಂದ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಅವನು ಒಬ್ಬನೇ ಇರಬೇಕು ಅಂತ ಅನ್ಕೊಂಡಿರ್ತಾನೆ. ನೆಕ್ಸ್ಟ್ ಮಾರ್ನಿಂಗ್ ಮ್ಯಾಕ್ಸ್ಗೆ ಒಂದು ಬೈಕ್ನ ಕೊಡ್ತಾರೆ. ಮ್ಯಾಕ್ಸ್ ಅಲ್ಲಿಂದ ಬೇರೆ ಕಡೆ ಹೋಗ್ತಿರ್ತಾನೆ. ಆದರೆ ಅದೇ ಸಮಯಕ್ಕೆ ಮ್ಯಾಕ್ಸ್ಗೆ ಅವನ ಫ್ಯಾಮಿಲಿ ಕಡೆಯಿಂದ ವಿಜನ್ ಬರುತ್ತೆ. ಅದು ಏನೆಂದರೆ ಫ್ಯೂರಿಯೋಸಾಗೆ ಹೆಲ್ಪ್ ಮಾಡುವಂತ ವಿಜನ್ ಬಂದಿರುತ್ತೆ.
ಸರಿ ಅಂತ ಮತ್ತೆ ಫ್ಯೂರಿಯಸ್ ಕಡೆಗೆ ಬಂದು, ನಾವು ಈಗ ಬಂದಿರುವ ಜಾಗ ಬಿಟ್ಟು ಬೇರೆ ಎಲ್ಲೂ ಗ್ರೀನ್ ಪ್ಲೇಸ್ ಇಲ್ಲ, ಇಮೋಟನ್ನ ಒಂದು ಸಲ ಸಾಯಿಸಿದ್ರೆ ಸಾಕು, ಆ ಜಾಗಕ್ಕೆ ನಾವು ಹೋಗಿ ಜೀವಿಸಬಹುದು ಅಂತ ಹೇಳ್ತಾನೆ. ಇದಕ್ಕೆ ಫ್ಯೂರಿಯಸ್ ಅನ್ನು ಕೂಡ ಸರಿ ಅಂತ ಒಪ್ಕೊಳ್ತಾಳೆ. ಮತ್ತೆ ವಾಪಸ್ ಅದೇ ಜಾಗಕ್ಕೆ ಹೋಗ್ತಿರ್ಬೇಕಾದ್ರೆ ಅದನ್ನ ಇಮೋಟನ್ ಮತ್ತು ಅವನ ಆರ್ಮಿ ನೋಡಿಬಿಡುತ್ತೆ. ಇಮೋಟನ್ ಇರುವಂತ ಗ್ರೀನ್ ಪ್ಲೇಸ್ ನಲ್ಲಿ ಯಾರೂ ಇಲ್ಲ, ಅದನ್ನ ಇವರು ವಶಪಡಿಸ್ಕೋಕೆ ಹೊರಟಿದ್ದಾರೆ ಅಂತ ಇಮೋಟನ್ ಮತ್ತೆ ಅವ್ರ ಜೊತೆ ಫೈಟ್ ಮಾಡೋಕೆ ಹೋಗ್ತಾನೆ. ಆದರೆ ಈಗ ತುಂಬಾನೇ ದೊಡ್ಡ ಯುದ್ಧ ಆಗಿ ಹೋಗುತ್ತೆ. ಹಾಗೆ ಆ ಫೈಟ್ ನಲ್ಲಿ ಫ್ಯೂರಿಯೋಸ ಇಮೋಟನ್ ನ ಮಾಸ್ಕ್ ನ ಹಿಡಿದು ಮಾತಾಡ್ತಿರ್ಬೇಕಾದ್ರೆ ಅದರ ಸರಪಳಿ ವೀಲ್ಗೆ ಸಿಕ್ಕು ಇಮೋಟನ್ ಅಲ್ಲಿ ಸತ್ತು ಹೋಗಿ ಬಿಡ್ತಾನೆ. ಆಗ ಎಲ್ಲರೂ ಇಮೋಟನ್ ಬಂದಿದ್ದ ಕಾರಲ್ಲಿ ಕೂತು ಬರಬೇಕಾದ್ರೆ ಟ್ರಕ್ ನಲ್ಲಿ ನಕ್ಸ್ ಒಬ್ಬನೇ ಇರ್ತಾನೆ. ಅದೇ ಟ್ರಕ್ ನಲ್ಲಿ ಇಮೋಟನ್ ಕಡೆಯವನು ಒಬ್ಬ ಬಂದು ಟ್ರಕ್ ನ ಫ್ಯೂಯಲ್ ಮಷೀನ್ನೇ ಕಿತ್ತು ಬಿಡ್ತಾನೆ. ಇನ್ನು ನಕ್ಸ್ ನಾನು ಬದುಕೋಲ್ಲ ಅಂತ ಟ್ರಕ್ನೇ ಕೆಡವಿ ಬಿಡ್ತಾನೆ. ಹಾಗೆ ಅವನು ಕೂಡ ಸತ್ತೋಗಿ ಬಿಡ್ತಾನೆ. ಈ ಕಡೆ ಫ್ಯೂರಿಯಸ್ ಕೂಡ ತುಂಬಾನೇ ಡ್ಯಾಮೇಜ್ ಆಗಿರುತ್ತೆ. ನಂತರ ಇಮೋಟನ್ ಇದ್ದ ಜಾಗಕ್ಕೆ ಬಂದಾಗ ಇಮೋಟನ್ ಸತ್ತೋಗಿರೋ ವಿಷಯ ಕೇಳಿ ಅಲ್ಲಿರುವ ಜನ ಎಲ್ಲ ತುಂಬಾನೇ ಸಂತೋಷ ಪಡ್ತಾರೆ. ನಂತರ ಆ ಗ್ರೀನ್ ಪ್ಲೇಸ್ಗೆ ಫ್ಯೂರಿಯಸ್ ಅನ್ನೇ ಲೀಡರ್ ಆಗ್ತಾಳೆ. ನಂತರ ಅಲ್ಲಿಂದ ಮ್ಯಾಕ್ಸ್ ಕೂಡ ಹೋಗ್ತಿರುವುದನ್ನು ತೋರಿಸ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿನ ಇಲ್ಲಿವರೆಗೂ ನೋಡಿದ್ರೆ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.